यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಒಂದು ಆಘಾತದ ವಿಷಯವನ್ನು ಉಂಟು ಮಾಡಿದೆ. ಅದು ಏನಪ್ಪ ಅಂತಂದರೆ, ದುಬಳೆಗಲ್ಲಿ ಮರಾಠ ಸಮಾಜದ ಗಣಪತಿ ವಿಸರ್ಜನೆ ವೇಳೆ ನಗರದ ಗಾಂಧಿ ವೃತ್ತದಲ್ಲಿ ಇವತ್ತು ಏನು ಒಂದು ವಿದ್ಯುತ್ ಅವಘಡದಿಂದ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಂದು ಯುವಕನ ಪ್ರಾಣ ಕಳೆದುಕೊಂಡಿದ್ದಾನೆ. ಅದೇ ರೀತಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣ 2 ಹುಡುಗರು ಇವತ್ತು ಸೀರಿಯಸ್ ಕಂಡೀಷನ್ದಲ್ಲಿದೆ. ನಾವು ನಮ್ಮ ಸಮಾಜದ ಪರವಾಗಿ ಹಾಗೂ ಇಡೀ ನಮ್ಮ ವಿಜಯಪುರ ಜಿಲ್ಲೆಯ ನಾಗರಿಕರ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ, ಈಗ ಹೆಸ್ಕಾಂದವ್ರು ಏನು ಒಂದು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮ್ಯಾಗೆ ಕಠಿಣ ಕ್ರಮ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಕೂಡ ಇವತ್ತು ಹಕೀಮ್ ಚೌಕದಲ್ಲಿ ತಾವುಗಳು ಏನು ರಸ್ತೆ ಅಗೆದು ಎಲ್ಲ ರಸ್ತೆ ಕಾಮಗಾರಿಗಾಗಿ ಒಂದೇನು ದೊಡ್ಡ ದೊಡ್ಡ ತೆಗ್ಗುಗಳನ್ನು ಮಾಡಿದ್ರಿ, ಆ ತೆಗ್ಗದಲ್ಲಿ ಒಂದು 4 ವರ್ಷದ ಮಗು ಕೂಡ ಇವತ್ತು ತೀರಿಕೊಂಡಿದೆ. ಅದು ಕೂಡ ಒಂದು ದುರಂತ. ಅದು ಆ ಕೇಸ್ದಲ್ಲಿ ಅವು ಕಾಂಟ್ರಾಕ್ಟರ್ ಮೇಲೆ FIR ಮಾಡಿದ್ರಿ. ಅದೇ ರೀತಿ ಇವತ್ತು KEBದವ್ರು ಏನು ನಿರ್ಲಕ್ಷ್ಯ ಮಾಡ್ಯಾರ, ಹೆಸ್ಕಾಂ ಅಧಿಕಾರಿಗಳ ಮೇಲೆ ಹಾಗೂ ಇಂಜಿನಿಯರ್ಗಳ ಮೇಲೆ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು. ಮಾನ್ಯರೇ, ಕಳೆದ 15 ವರ್ಷಗಳಿಂದ ನಮ್ಮ ನಗರದಲ್ಲಿ ನಮ್ಮ ಮರಾಠ ಸಮಾಜದ ಕಂಡಕ್ಟರ್ ಆದ ಗೋರ್ಪಡೆಯವರು ನಗರದ KSRTC ಡಿಪೋದಲ್ಲಿ ಹಗಲೇ ಉರುಳು ಹಾಕ್ಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು. ಅದರ ಪುನರ್ 8 ದಿವಸ ಒಳಗಾಗಿ ನಮ್ಮ ಮರಾಠ ಸಮಾಜದ ಶಿವಾಜಿ ಶೇವಟ್ಕರ್ ಅಂತ ಒಬ್ಬ ಡ್ರೈವರ್ ನಗರದ ಶಿವಾಜಿ ವೃತ್ತದಲ್ಲಿ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆ ಒಂದು 2 ಪ್ರಕರಣದಲ್ಲಿ ನಗರದ ಏನು ನಮ್ಮ KSRTC DC ಇದ್ದಾರೆ, ಔರಾದ್ಕರ್ ಅಂತ ಅವಾಗ DC ಇದ್ದರು, ಅವ್ರ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಗಿ ಅವರಿಗೆ ಅರೆಸ್ಟ್ ಮಾಡಿದರು. ಈಗ ಘಟನೆ ಆಗಿ ಸುಮಾರು 7-8 ದಿನಗಳ ಕಳೆದು ಹೋಗಿದೆ. ಇನ್ನೂವರೆಗೆ ಹೆಸ್ಕಾಂ ಅಧಿಕಾರಿಗಳ ಮೇಲೆ ಯಾವುದೇ FIR ಆಗಿಲ್ಲ. ನಮ್ಮ ಮರಾಠ ಸೇವಾ ಸಂಘದ ವತಿಯಿಂದ ಆಗ್ರಹಪೂರ್ವಕ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಇದು ಯಾರು ಲೋಪದೋಷ ಮಾಡ್ಯಾರ ಹೆಸ್ಕಾಂ ಅಧಿಕಾರಿಗಳೇ ಅದಕ್ಕೆ ಹೊಣೆಗಾರರಿದ್ದಾರೆ, ಅವರಿಗೆ ತಕ್ಷಣದಿಂದ FIR ಮಾಡಿ ಅವ್ರ ಮ್ಯಾಗೆ ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ನಮ್ಮ ವಾರ್ಡ್ ನಂಬರ್ 2ರಿಂದ ನಗರಸಭೆ ಸದಸ್ಯರಾಗಿ, ನಗರಸಭೆ ಅಧ್ಯಕ್ಷರಾಗಿ ಹಾಗೂ ಮರಾಠ ಸಮಾಜದವರ ಮನೆಯನ್ನು ವಾರ್ಡ್ ನಂಬರ್ 2ರಲ್ಲಿ ಉಪಲಿಮುರದ ಹತ್ತಿರ ಇರೋದರಿಂದ ಅವರು ಕೂಡ ನಮ್ಮ ಸಮಾಜದ ಎಲ್ಲ ಬಾಂಧವರ ಜೊತೆಗೆ ಒಡನಾಟ ಹೊಂದಿದ್ದಾರೆ, ಒಂದು ಒಳ್ಳೆಯ ಸಂಬಂಧ ಹೊಂದಿದ್ದಾರೆ. ಅದಕ್ಕೆ ಅವರಲ್ಲಿ ಕೂಡ ಒಂದು ಕಳಕಳಿ ವಿನಂತಿ, ನೀವು ನಮ್ಮ ಸಮಾಜದ ಜೊತೆಗೆ ಹೆಚ್ಚಾಗಿ ದುಬಳೆಗಲ್ಲಿ ಮತ್ತು ಶಿರಾಳಶೆಟ್ಟಿ, ಶಾಹುನಗರ ಈ ಪ್ರದೇಶದಲ್ಲಿ ತಾವು ಹುಟ್ಟು ಬೆಳೆದಿರಿ. ಇವತ್ತು ತಮ್ಮ ಒಂದು ಮಗುವನ್ನು ನಾವು ಕಳೆದುಕೊಂಡಿದ್ದೆವು. ಅದಕ್ಕೆ ತಮ್ಮಲ್ಲಿ ಕೂಡ ಒಂದು ಕಳಕಳಿ ವಿನಂತಿ ಏನಪ್ಪ ಶಿವಾನಂದ ಪಾಟೀಲ್ರು ಅಂದರೆ, ಈಗ ತಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀರಿ, ತಮ್ಮಲ್ಲಿ ಕೂಡ ವಿನಂತಿಸುತ್ತೇನೆ, ತಾವುಗಳು ಹೆಸ್ಕಾಂ ಏನಿದು ಅವಘಡದಿಂದ ನಮ್ಮ ಸಂಕಪಾಳ ಒಂದು ಯುವಕ ತೀರ್ಕೊಂಡಿದ್ದಾನೆ, ಅವನಿಗೆ ಹೆಸ್ಕಾಂದಿಂದ 25 ಲಕ್ಷ ರೂಪಾಯಿ ಕೊಡಿಸ್ರಿ. ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ನಿಧಿಯಿಂದ ಅಥವಾ ಸರ್ಕಾರದಿಂದ ಯಾವುದೇ ಒಂದು ರೀತಿಯಿಂದ ಒಂದು 25 ಲಕ್ಷ ರೂಪಾಯಿ, ಒಟ್ಟಾರೆ ಹೆಸ್ಕಾಂ ಮತ್ತು ಸರ್ಕಾರದಿಂದ ತಲಾ 25 ಲಕ್ಷ ರೂಪಾಯಿ, ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಅವರಿಗೆ ಪರಿಹಾರಧನ ಮಂಜೂರು ಮಾಡಿಸಲು ತಾವುಗಳು ಶ್ರಮಿಸಬೇಕು. ಅಲ್ಲದೆ ಇಬ್ಬರು ಹುಡುಗರು ಚಿಂತಾಜನಕದ ಪರಿಸ್ಥಿತಿ ಸೀರಿಯಸ್ ಇದ್ದಾರೆ, ಅವರಿಗೆ ತಲಾ 5 ಲಕ್ಷ ರೂಪಾಯಿ ಸರ್ಕಾರದಿಂದ ತಾವುಗಳು ಮಂಜೂರು ಮಾಡಿಸ್ಬೇಕೆಂದು ಕಳಕಳಿಯ ವಿನಂತಿ. ನಗರ ಶಾಸಕರು ಏನು ಜವಾಬ್ದಾರಿ? ನಿನ್ನೆ ದಿನ ನಾನು ಫೇಸ್ಬುಕ್ನಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ನೋಡಿದೆ, ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಂತ್ರಸ್ತರ ಮನೆಗೆ ನಿನ್ನೆ ಮಧ್ಯಾಹ್ನದಲ್ಲಿ ಭೇಟಿಯಾಗಿ ಅವರು ಸಿದ್ಧಶ್ರೀ ಸಂಸ್ಥೆಯಲ್ಲಿ ಜೂನಿಯರ್ ಮ್ಯಾನೇಜರ್ ಆಗಿ ಪ್ರತಿ ತಿಂಗಳ 26,000 ರೂಪಾಯಿ ಏನು ಪಗಾರದ ಮೇಲೆ ಅವರು ನಾನು ನೌಕರಿಯನ್ನು ಹಚ್ಚುತ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಶಾಸಕರಲ್ಲಿ ವಿನಂತಿ, ಈಗ ಸಾಕಷ್ಟು ಕಡೆ ರಾಜ್ಯದಲ್ಲಿ ಅನೇಕ ವಿದ್ಯುತ್ ಅವಘಡ, ಆಮೇಲೆ ನೀರಿನ ಪ್ರವಾಹ ಬಂದು ಅವಘಡ ಆಗಿದೆ, ಇನ್ನೂ ಅನೇಕ ಬೇರೆ ಬೇರೆ ರೀತಿಗಳಲ್ಲಿ ಏನು ಅವಘಡ ಸಂಭವಿಸಿ ಏನು ಪ್ರಾಣ ಕಳೆದುಕೊಂಡಿದ್ದಾರೆ ಅಂಥವರಿಗೆ ಸರ್ಕಾರ ಮಟ್ಟದಲ್ಲಿನೇ ನೌಕರಿ ಕೊಟ್ಟಿದ್ದಾರೆ. ಸ್ವತಃ CM ಸಿದ್ದರಾಮಯ್ಯ ಅವರು ಅನೇಕ ಕಡೆ ಕೆಲವೊಂದು ಇಂಥ ದುರಂತ ಆದಾಗ ಅವರು ಭೇಟಿ ನೀಡಿ ಸಂತ್ರಸ್ತ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಟ್ಟಿದ್ದಾರೆ. ಅನೇಕ ನಿದರ್ಶನಗಳು ಇದ್ದಾವೆ. ಅದೇ ಪ್ರಕಾರ ಶಾಸಕರು ಏನದ, ನಗರ ಶಾಸಕರು ಅವ್ರು ಏನು ಸಿದ್ಧಶ್ರೀ ಒಳಗೆ ಕೊಡ್ತೀನಿ ಅಂತಾರೆ, ಅದ್ರ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಆದರೆ ಅವರು ನಗರ ಶಾಸಕರು ಹೆಚ್ಚಿನ ಜವಾಬ್ದಾರಿ ಅದಾರೆ ಅವ್ರ ಮ್ಯಾಗೆ, ಅವ್ರದ್ದೇ ಮತ್ತು ಕ್ಷೇತ್ರ ಒಳಗೆ ಬರ್ತೀವಿ, ಅವ್ರದ್ದೇ ಇದು ಹೆಚ್ಚಿನ ಜವಾಬ್ದಾರಿ ಇದೆ.
ಅದಕ್ಕೆ ನಾವು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ, ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಇಂಧನ ಸಚಿವ ಏನು ಕೆ.ಜೆ. ಜಾರ್ಜ್ ಇದ್ದಾರಲ್ಲ, ಕೆ.ಜೆ. ಜಾರ್ಜ್ ಅವರಿಗೆ ಒಂದು ಪತ್ರ ಬರೆದು ಈ ಡಿ ಸಿ ಮುಖಾಂತರ ಒಂದು ಶಿಫಾರಸು ಮಾಡಿಸ್ಲಿಕ್ಕೆ ಹೇಳಿ ಒಂದು ಪತ್ರವನ್ನು ಬರೆಸಿ, ಏನು ನಮ್ಮ ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ದಾರೆ ಅವರಿಗೆ ಅಮಾನತಿನಲ್ಲಿ ಇಡಿಸಬೇಕು. ಅದೇ ಜೊತೆಗೆ ಜಾರ್ಜ್ ಅವರಿಗೆ ತಾವು ಒತ್ತಾಯ ಮಾಡಿ, ಸಿ ಎಂ ಅವರಿಗೆ ಒತ್ತಾಯ ಮಾಡಿ, ತಾವು ಅನೇಕ ಪ್ರಶ್ನೆಗಳಿಗೆ ಒತ್ತಾಯ ಮಾಡ್ತೀರಿ. ಆದರೆ ನಿಮ್ಮ ಕ್ಷೇತ್ರದಲ್ಲಿನೇ ಒಬ್ಬ ಯುವಕ, ಅದು ಹಿಂದೂ ಧರ್ಮದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಬ್ಬ ಯುವಕ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದು ಎಸ್ಕಾಂ ಅವರು ಬೇಜವಾಬ್ದಾರಿತನದಿಂದ ಅದು ಹುಡುಗ ಪ್ರಾಣ ಕಳೆದುಕೊಂಡಿದ್ದಾನೆ. ಕಾರಣ ತಾವುಗಳು ಕೂಡ ಶ್ರಮಿಸಿ ಅವ್ರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಲು ಶ್ರಮಿಸಬೇಕಾಗಿ ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ. ನೌಕರಿ ಅಂದ್ರೆ ಯಾವ್ದು ಎಸ್ಕಾಂದಲ್ಲಿ? ಇದು ಯಾವ ಅವಘಡಕ್ಕೆ ಕಾರಣ ಆಗಿದ್ದಾರೆ ಎಸ್ಕಾಂದವರು, ಆ ಎಸ್ಕಾಂ ಡಿಪಾರ್ಟ್ಮೆಂಟದಲ್ಲಿನೇ ಅವರಿಗೆ ನೌಕರಿ ಕೊಡಬೇಕಂತ ಒತ್ತಾಯಿಸುತ್ತೇವೆ. ಶಾಸಕರಿಗೆ ದೊಡ್ಡ ಕೆಲಸ ಅಲ್ಲ ಸರ್. ಶಾಸಕರಿಗೂ ಅದೇ ನಿನ್ನೆ ಅವರು ನಿನ್ನೆ ಹೇಳಬೇಕಾಗಿತ್ತು, ನಮ್ಮ ಸಿದ್ಧಶ್ರೀ ಒಳಗೆ ನೌಕರಿ ಕೊಡ್ತೀನಿ, ಆದರೆ ನನ್ನ ಪರ್ಮನೆಂಟ್ ನಿಮಗೇನು ಎಸ್ಕಾಂದಲ್ಲಿ ಆಗಲಿ ಅಥವಾ ನಾನು ಪ್ರಯತ್ನ ಮಾಡಿ ನಾನು ಸರ್ಕಾರ ಮಟ್ಟದಲ್ಲಿ ಎಸ್ಕಾಂದಲ್ಲಿನೇ ನಾವು ನಿಮಗೆ ನೌಕರಿ ಕೊಡಲು ಪ್ರಯತ್ನ ಮಾಡಬೇಕಂತ ಹೇಳಬೇಕಾಗಿತ್ತು ಅವರು. ಅದು ಯಾಕೋ ಹೇಳಿಲ್ಲ ಅವರು. ಆದರೆ ನಾವು ಒತ್ತಾಯ ಮಾಡ್ತೀವಿ. ಇನ್ನೂ 2 ದಿವಸದಲ್ಲಿ ನಮ್ಮ ಮರಾಠ ಸೇವಾ ಸಂಘದ ಪರವಾಗಿ ಮಾನ್ಯ ಶಾಸಕರಿಗೂ ಕೂಡ ಒಂದು ವಿವರವಾದ ಒಂದು ಪತ್ರವನ್ನು ಕೊಡ್ತೀವಿ. ಮತ್ತು ಅದೇ ರೀತಿ ಅವ್ರಿಗೆ ವಿನಂತಿನೂ ಮಾಡ್ತೀವಿ ನೀವು ಮಾನ್ಯ ಕೆ.ಜೆ. ಜಾರ್ಜ್ ಅವರಿಗೆ ಮತ್ತು ಸಿ ಎಂ ಅವರಿಗೆ ಒತ್ತಾಯ ಮಾಡಿ ಅವರಿಗೆ ಏನು ಅವರು ಸೋದರಿ ಇದ್ದಾರೆ, ಗ್ರ್ಯಾಜುಯೇಟ್ ಇದ್ದಾಳೆ ಆಕೆ ಸೋದರಿ, ಆಕೆಗೆ ನೀವು ಎಸ್ಕಾಂದಲ್ಲಿನೇ ನೌಕರಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರಿ ಅಂತೇಳಿ ಶಾಸಕರ ಮೇಲೆ ಕೂಡ ಒತ್ತಾಯ ಮಾಡ್ತೀವಿ. ಸರ್, ಶುಭಮ್ ಅಂದ್ರೆ ಒಬ್ಬನೇ ಮಗ ಸರ್, ತಂದೆ ತಾಯಿಗೆ ಒಬ್ಬನೇ ಮಗ, ಅತ್ಯಂತ ಬಡು. ಅವರ ತಂದೆಯವರು ಪ್ರೈವೇಟ್ ಡ್ರೈವಿಂಗ್ ಮಾಡ್ತಾರೆ, ಡ್ರೈವರ್ ಇದ್ದಾರೆ. ಆಮೇಲೆ ಮದರ್ ಹೋಮ್ ವೈಫ್, ಮನೆಯಲ್ಲೇನು ಇರ್ತಾರೆ ಅವರು ತಂಗಿ ಕಲ್ತಿದ್ದಾರೆ, ಡಿಗ್ರಿ ಆಗಿದೆ. ಅವರು ಎಸ್ಕಾಂದಲ್ಲಿನೇ ಕೊಡಿ. ಈಗ ಸಾಕಷ್ಟು ಕಡೆ ಕೊಟ್ಟಿದ್ದಾರೆ. ನಾವು ನೋಡಿ ಮಂಗಳೂರು ಅನೇಕ ಗಲಭೆಗಳಲ್ಲಿ ಅದಾಗಲಿ ಅಥವಾ ಅನೇಕ ಕೆಲವೊಂದು ದುರ್ಘಟನೆಗಳ ಒಳಗಾಗಲಿ ತೀರ್ಕೊಂಡವರಿಗೆ ಸ್ವತಃ ಸಿ ಎಂ ಅವರು, ಡೆಪ್ಟಿ ಸಿ ಎಂ ಅವರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ಸಾಂತ್ವನ ಹೇಳಿ ಅವರಿಗೆ ಒಂದು ಇಲಾಖೆಯಿಂದ, ಸರ್ಕಾರಿ ಇಲಾಖೆ ಒಳಗೆ ನೌಕರಿ ಕೊಡ್ತೀವಿ ಅಂತಲೂ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಸಾಕಷ್ಟು ನಿದರ್ಶನಗಳು ಇದ್ದಾವೆ ನಮ್ಮಲ್ಲಿ, ಟಿ ವಿ ಮುಖಾಂತರ, ಪತ್ರಿಕೆ ಮುಖಾಂತರ ನಾವು ಓದಿದ್ದೀವಿ. ಆದರೆ ಇದಕ್ಕೆ ಯಾವುದೇ ಕಾರಣಕ್ಕೆ ಶಾಸಕರಾಗಲಿ ಇನ್ನು ಸಚಿವರಾಗಲಿ ಈ ಏನು ಈಗ ಸೋದರಿ ಇದ್ದಾಳೆ ಆ ಮಗಳಿಗೆ ಅವರು ನಮ್ಮ ಸಂಕಪಾಳ ಸೋದರಿಗೆ ಸರ್ಕಾರದಲ್ಲಿ ನೌಕರಿ ಕೊಡಿಸ್ಲಿಕ್ಕೆ ಶತಪ್ರಯತ್ನ ಮಾಡಬೇಕೆಂದು ವಿನಂತಿಸುತ್ತೇನೆ. ಮತ್ತು ಶಾಸಕರಿಗೆ ಒಂದು ವಿನಂತಿ, ಸುಮ್ಮನೆ ಊಹಾಪೋಹಗಳಿಗೆ ತಾವು ಕಿವಿ ಕೊಡಬಾರ್ದು. ತಾವು ಶಾಸಕರಿದ್ದೀರಿ, ಕೇಂದ್ರದ ಮಾಜಿ ಸಚಿವರಾಗಿರಿ, ಅವು ಯಾವ ಇಲಾಖೆ ಒಳಗೆ ಅವಘಡ ಆಗಿರ್ತದೆ ಅಂತಲ್ಲಿ ನೌಕರಿ ಕೊಡಬೇಕಂತದ ತಾವುಗಳು ಇದಕ್ಕೆ ಪ್ರಯತ್ನ ಮಾಡಬೇಕೆಂದು ಇಡೀ ಮರಾಠ ಸಮಾಜದ ಪರವಾಗಿ ನಾವು ಬಸನಗೌಡ ಪಾಟೀಲ್ ಯತ್ನಾಳರಲ್ಲಿ ಒತ್ತಾಯ ಮಾಡ್ತೀವಿ. ಶಾಸಕರ ಅಲ್ಲಿ ಎಸ್ಕಾಂ ಡಿಪಾರ್ಟ್ಮೆಂಟದಲ್ಲಿ ಅವರಿಗೆ ದೊಡ್ಡ ಮಾತಿದೆ ಸರ್. ಅದು ಸದನದಲ್ಲಿ ಅವರು ಬೇರೆ ಪ್ರಶ್ನೆ ಕೇಳ್ತಿರ್ತಾರಲ್ಲ, ಹೌದು, ಇದೊಂದು ದೊಡ್ಡ ಮಾತಿದೆ ಅವ್ರಿಗೆ, ಸರ್ಕಾರಿ ನೌಕರಿ ಅವ್ರ ಮನೆಗೆ ಹಚ್ಚಬೇಕಂತ. ಹೌದು. ಯಾಕೆ ಅವರು ನಮ್ಮ ಬ್ಯಾಂಕ್ನಲ್ಲಿ ನಾನು ಕೊಡ್ತೀನಿ? ಅದೇ ಅವ್ರು ಅವಾಗ ಏನು ಒಂದು ಮನಸ್ಥಿತಿ ಒಳಗೆ ಹೇಳ್ಯಾರ ನಮಗೂ ಅರ್ಥ ಆಗಂಗಿಲ್ಲ. ಆದರೆ ನಾವು ಆಗಲಿ, ಆಮೇಲೆ ನಾವು ಇದು ಎಲ್ಲ ಒತ್ತಾಯ ಮಾಡೋಕ್ಕಿಂತ ಪೂರ್ವದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಬುದ್ಧಿಜೀವಿಗಳು ಮತ್ತು ನಗರದ ಹಿತಚಿಂತಕರು ತಾವುಗಳು ನೋಡಿರಬೇಕು. ಪತ್ರಿಕೆ ಒಳಗಾಗಲಿ, ಯೂಟ್ಯೂಬ್ ಚಾನಲ್ ಒಳಗಾಗಲಿ, ಫೇಸ್ಬುಕ್ದಲ್ಲಿ ಆಗಲಿ ಸಾಕಷ್ಟು ಜನ ವಿನಂತಿ ಮಾಡಿದ್ದಾರೆ. ಅನೇಕ ಹೋರಾಟಗಾರರು ವಿನಂತಿ ಮಾಡಿದ್ದಾರೆ, ಸಂಘ ಸಂಸ್ಥೆದವರು ವಿನಂತಿ ಮಾಡಿದ್ದಾರೆ. ಎಸ್ಕಾಂನೇ ಇದಕ್ಕೆ ಜವಾಬ್ದಾರಿ ಅದ. ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಕೂಡ ಅನೇಕ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ. ಆದರೆ ಶಾಸಕರಿಗೆ ಇದು ಯಾಕೆ ತಲೆ ಒಳಗೆ ಒಳ್ಳಿಲ್ಲ ಅನ್ನೋದು ನಮಗೂ ಪ್ರಶ್ನೆ ಆಗಿದೆ. ಆದರೂ ನಾವು ಈಗ ಅವರಿಗೆ ನೆನಪು ಮಾಡಿಕೊಡ್ತೀವಿ, ಯಾವ ಎಸ್ಕಾಂದಲ್ಲಿನೇ ಹಚ್ಚಿದ್ರೆ ಒಳ್ಳೇದಂತ ಹೇಳಿ. ಅದು ಹುಡುಗಿಗೆ ಸರ್ಕಾರಿ ನೌಕರಿ ಸಿಕ್ಕಿದಂಗೆ ಆಗ್ತದೆ. ಮತ್ತು ಅವ್ರ ಮುಂದಿನ ಜೀವನ ಸಾಗಿಸ್ಲಿಕ್ಕೆ ಅವ್ವ ಅಪ್ಪ ಅವರೆಲ್ಲ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಅವ್ರಿಗೊಂದು ಆರ್ಥಿಕ ನೆರವು ಆಗ್ತದೆ ಅಂತ ಹೇಳಿ ಪುನಃ ಶಾಸಕರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ಇನ್ನೊಂದು, ಈಗ ಶುಭಮಂತರ ಹೋಗಿ ಸರ್, ಹೊಳ್ಳೆ ಅಂತ ಬರೋದಿಲ್ಲ. ಈಗ ಶುಭಮಂತರ ಯುವಕರು ಇರ್ತಾವೆ ಸರ್, ಅನೇಕ ಫೆಸ್ಟಿವಲ್ ಬರ್ತಾವೆ. ಅದು ಮುಸ್ಲಿಂ ಸಮಾಜ ಇರಲಿ, ಹಿಂದೂ ಸಮಾಜ ಇರಲಿ, ಯಾವುದು ಸಮಾಜ ಸರ್, ಮನುಷ್ಯ ಅಂದರೆ ಒಂದೇ, ಅದಕ್ಕೆ ಜಾತಿ ಇರೋಲ್ಲ. ಇದು ಫೆಸ್ಟಿವಲ್ ಬರ್ತಾವೆ ಸರ್, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇವತ್ತು ಶುಭಮ್ ಹೋಯಿತು, ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಮೊಹರಂದಲ್ಲಿ ಅಲ್ಲಿ ಒಂದು ತಿರ್ಕೊಂಡ್ರು, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಯಾವ ರೀತಿ ಆಚರಣೆ ಮಾಡಬೇಕು? ಇಲ್ಲ, ಅದು ಏನಾಗ್ತದೆ ಸಾಮಾಜಿಕ ಮೊದಲು ಅಂತಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು, ಆಮೇಲೆ ಎಸ್ಕಾಂದವರು, ನಮ್ಮ ಮಹಾನಗರ ಪಾಲಿಕೆದವರು ಸಾಕಷ್ಟು ಸಭೆ ಸಮಾರಂಭಗಳು ಕರೆಸಿ ಎಲ್ಲ ಸಂಘ ಸಂಸ್ಥೆಗಳಿಗೆ, ಆ ವಾರ್ಡ್ ಮೆಂಬರ್ಗಳಿಗೆ
ಆಮೇಲೆ ಮಾಜಿ ಶಾಸಕರಿಗೆ ಎಲ್ಲರಿಗೆ ಎಲ್ಲ ಸಮಾಜದವರಿಗೆ ಈಗ ಯಾವುದೇ ನೀವು ಹೇಳ್ದಂಗೆ ಮುಸ್ಲಿಂ ಸಮಾಜದ ಇವು ಉರುಸ್ ಇರಲಿ, ಯಾವುದೇ ಒಂದು ಈದ್ ಮಿಲಾದ್ ಇರಲಿ, ಬಕ್ರೀದ್ ಇರಲಿ, ಯಾವುದೇ ಒಂದು ಹಿಂದೂ ಸಮಾಜ ದಸರಾ, ದೀಪಾವಳಿ, ಯಾವುದೇ ಒಂದು ಸಮಾರಂಭಗಳು, ಜಾತ್ರೆಗಳು ಬಂದರೆ ಅವರು ಎಲ್ಲರಿಗೆ ಒಂದು ಶಾಂತಿ ಸಭೆ ಅಂತ ಕರೀತಾರೆ. ಶಾಂತಿ ಸಭೆ ಒಳಗೆ ಸರ್ಕಾರದ ಗೈಡ್ಲೈನ್ಸ್, ಈಗ ಸರ್ಕಾರದ ಗೈಡ್ಲೈನ್ಸ್ಗಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಿದರ್ಶನ ನೀಡ್ತಾ ಇದ್ದಾರೆ. ನೀವು ಏನು ಹೇಳಿದ್ರಿ, ಈಗ ಎಲ್ಲ ಧರ್ಮ ಒಳಗೆ ಈ ರೀತಿ ಯುವಕರು ಏನದ ಅವಘಡದಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ದುರ್ಘಟನೆ ಆಗಿ ಏನು ತೀರ್ಕೋತಾ ಇದ್ದಾರೆ. ಅದಕ್ಕೆ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ, ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಇದು DJ ಸಂಸ್ಕೃತಿ ಬಂದ್ ಆಗಬೇಕು. ನಾವು ಮೊನ್ನೆ ಕೂಡ ನೋಡಿದೆವು, ಈಗ ನಮ್ಮಲ್ಲೇ ಅನೇಕ ಕಡೆ ನಾ ಮೊನ್ನೆ ನೋಡಿದೆ DJ ಅದಕ್ಕೆ ಒಂದು ಸೌಂಡಕ್ಕೆ ಇಡೀ ಒಂದು 20-25 ಫೂಟ್ ಮೇಲೆ ಇದ್ದಿದ್ದು RCC ಮನೆಗಳು, ಆಮೇಲೆ ಇವು ಶಟ್ರ್, ಇವು ಎಲ್ಲ ಚಲೋ ಕಿಟಕಿ ಗಾಜುಗಳು ಗಡ 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 ಭೂಕಂಪ ಥರ ನಡಕ್ತಾವೆ. ಈಗ ನಾವು ಸಾಕಷ್ಟು ಸಲ ಹೇಳ್ತೀವಿ, ಈ ಕೆಲವೊಂದು ಏನದ ಹುಡುಗರು, ಯುವಕರು ಈ ಜೋಶನಲ್ಲಿ ಬಂದು ಒಂದು ಹುಮ್ಮೆಸ್ನಲ್ಲಿ DJ ಅಂತಾರೆ. ಆದರೆ ಕಳೆದ 2-3 ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಅನೇಕ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಏನಿದು ದುರ್ಘಟನೆ ಆಗ್ತದೋ ಅನ್ನೋ ವಿಶೇಷ ನೀವು ಹೇಳ್ದಂಗೆ DJದ ಏನು ದುಷ್ಪರಿಣಾಮ ಅಂದರೆ ವಯಸ್ಸಾದವ್ರಿಗೆ, ಹಿರಿಯ ನಾಗರಿಕರು, ಅವರು ಎಲ್ಲ ಈ DJದ ಸೌಂಡ್ನಿಂದ ಹಾರ್ಟ್ ಬೀಟ್ ಸ್ಟಾಪ್ ಆಗಿ BP ಹೆಚ್ಚಾಗಿ ತೀರ್ಕೋತಾ ಇದ್ದಾರೆ, ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಈ DJ ಸಂಸ್ಕೃತಿಯಿಂದ ಎಲ್ಲ ಮಾನವ ಇದು ಪೊಲ್ಯೂಷನ್ನು ಆಗ್ತದೆ, ಸೌಂಡ್ ಪೊಲ್ಯೂಷನ್. ಆಮೇಲೆ ಸೆಕೆಂಡ್ ಏನದ, ಮಾನವ ತನ್ನ ಪ್ರಾಣ ಕಳ್ಕೊತಾನೆ, ಪ್ರಾಣ ಹಾನಿ ಆಗ್ತದೆ. ಅದಕ್ಕೆ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯಿಸುತ್ತೀವಿ, ಇದು ಮುಂದಿನ ದಿನಮಾನಗಳಲ್ಲಿ DJ ಸಂಸ್ಕೃತಿ ಸಂಪೂರ್ಣ ನಿಷೇಧ ಹೇರಬೇಕಂತ ಒತ್ತಾಯ ಮಾಡ್ತೀನಿ. ಯುವಕರಿಗೆ ಏನು ಹೇಳ್ತಾರೆ ನಮ್ಮ ಮಾಧ್ಯಮ ಮುಖಾಂತರ? ಈಗ ನಾವು ಯುವಕರಲ್ಲಿ ಸಾಕಷ್ಟು ಬಾರಿ ನಾವು ಕೂಡ ಮರಾಠ ಸಮಾಜದಿಂದ ವತಿಯಿಂದ ಯುವಕರಿಗೆ ನಾವು ಮನವರಿಕೆ ಮಾಡಲು ಶಿಬಿರಗಳನ್ನು ಮಾಡಿದ್ದೀವಿ. ಅಲ್ಲಲ್ಲಿ ನಾವು ಅಲ್ಲಿ ಡೋಬಳಿಗಲ್ಲಿ ಒಳಗಾಗಲಿ, ನಮ್ಮ ಶಾಹು ನಗರ ಆಗಲಿ, ಈ ಕಡೆ ರೇಡಿಯೋ ಕೇಂದ್ರದಲ್ಲಿ ಭವಾನಿ ನಗರ್, ಇಂಥಲ್ಲಿ ನಮ್ಮ ಮಹಿಳೆಯರು, ಮುಖಂಡರು ಎಲ್ಲರೂ ಸಮಯ ಬಂದಾಗ, ಕೆಲವೊಂದು ಸಂದರ್ಭ ಬಂದಾಗ, ಕೆಲವೊಂದು ಕಾರ್ಯಕ್ರಮಗಳು ಇದ್ದಾಗ ಎಲ್ಲ ನಮ್ಮ ಯುವಕರಿಗೆ ಎಚ್ಚರಿಕೆ ಮಾಡ್ತಾ ಬಂದೆವು. ಈಗ ಇಂಥ ಸಭೆ ಸಮಾರಂಭಗಳಲ್ಲಿ, ಜಾತ್ರೆಗಳಲ್ಲಿ ಮತ್ತು ಇನ್ನೂ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅದು ಎಷ್ಟು ಶಕ್ಯ ಆಗ್ತದೆ ಅಷ್ಟೇ ಸಮಯ ಕೊಟ್ಟು, ಇನ್ನು ಉಳಿದ ಸಮಯ ಏನದ ತಾವುಗಳು ಶಿಕ್ಷಣ, ಇಂಜಿನಿಯರಿಂಗ್ ಆಗಲಿ, ಪದವಿ ಒಳಗಾಗಲಿ, ವಕೀಲಿಕೆ ಆಗಲಿ, ಇಂಥ ಒಂದು MCOM ಆಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಸಮಯ ಕೊಡ್ರಿ ಅಂಥೇಳಿ ನಾವು ಮರಾಠ ಸಮಾಜದಿಂದ ಈಗಾಗಲೇ ಸಾಕಷ್ಟು ಸಲ ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಜ್ಯೋತಿರಾಮ್ ಪವಾರ್, राज्याध्यक्ष मराठा सेवा संघ विजापुर। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।